ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ನಮಸ್ಕಾರ ಕಿರಿಕ್ ಗುರುವಣ. ಗುರು, ಕಾಮನ್ ಆಗಿ ಹುಡುಗರು ಹೀರೋಯಿನ್ಗಳನ್ನ ಅವ್ರನ್ನ ಇವ್ರನ್ನ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ಇಲ್ಲೊಬ್ಬ ತಿಕ್ಲು ಬುಲ್ಲಿ ಸಡೆ ನನ್ನ ಮಗ ಹೆಬ್ಬಾಗಿಲ್ನೇ ನೋಡ್ಬಿಟ್ಟು ಮದುವೆ ಮಾಡ್ಕೊಬೇಕು ಅನ್ಕೊಂಡ್ಬಿಟ್ಟಿದ್ದಾನೆ. ಆ ಹೆಬ್ಬಾಗಿಲ ಒಳಗಡೆ ಎಷ್ಟು ಹೆಬ್ಬಾವುಗಳು ಹೋಗಿದೆ ಅಂತ ಅವನ್ಗೆ ಏನ್ ಗೊತ್ತು. ನಾನು ದಸರಣ ಕಿಚ್ಚ ಸುದೀಪಣ್ಣ ಅವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕರುನಾಡು ಮಂಜು ಮಾಡ್ತಿರುವ ನಮಸ್ಕಾರಗಳು. ಈ ವಿಡಿಯೋ ಏನಪ್ಪ ಅಂತಂದರೆ, ಈ ಸೋಷಿಯಲ್ ಮೀಡಿಯಾ ಅಂತ ಒಳ್ಳೊಳ್ಳೆ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊತಿದ್ದಾರೆ. ಯಾವ ವಿಡಿಯೋ ಅಂತಂದರೆ, ಈ ಗಿಚ್ಚಿಗಿಲಿ ಮತ್ತು ಮಜಾ ಟಾಕೀಸು ಮತ್ತು ಮಜಾ ಭಾರತ್ ಅಂತೆ ಮತ್ತು ಬಿಗ್ ಬಾಸ್ ಅಂತೆ, ಇವೆಲ್ಲ ಸೋಷಿಯಲ್ ಇದು ನಡೆಸ್ಕೊತಿದ್ದಾರೆ. ಇನ್ನೊಂದು ವಿಡಿಯೋ ಏನಪ್ಪ ಅಂತ, ಇನ್ನೊಂದು ಸೋಷಿಯಲ್ ಮೀಡಿಯಾ ಅಂತ ಯಾವುದಪ್ಪ ಅಂತಂದರೆ, ಈ ಹಳ್ಳಿ ಐದ ಪೇಟೆಗೆ ಬಂದ ಈ ಸೋಷಿಯಲ್ ವಿಡಿಯೋ ಪ್ರೋಗ್ರಾಮ್ ಯಾಕೆ ನಾನು ನೆಡ್ಸ್ಕೊತಿಲ್ಲ ಯಾರು, ಏನಕ್ಕಂತ ಗೊತ್ತಿಲ್ಲ. ಈ ಸೋಷಿಯಲ್ ಪ್ರೋಗ್ರಾಮ ನಡೆಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ನಮ್ಮಂಥ ಬಡ ಮಕ್ಕಳಿಗೆ ಒಳ್ಳೆ ಮುಂದೆ ಭವಿಷ್ಯ ಆಗುತ್ತೆ. ಹಂಗಾಗಿ ನಾನು ಕೇಳ್ಕೊತಿದ್ದೀನಿ. ನಮ್ಮ ಕರ್ನಾಟಕ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಪ್ರೋಗ್ರಾಮು ನಡಿಬೇಕೋ ನಡಿಬಾರ್ದು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಕರ್ನಾಟಕ ಬಂಧುಗಳೇ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲೇ ಮಂತಿಂಡೆ, ನಿಜ ಹೇಳು, ಬೆಳಗ್ಗೆ ನೀನು ಎಳ್ನೀರು ಕುಡಿಬೇಕು ಅಂತ ಹೋಗ್ಬಿಟ್ಟು ಸೇಂದಿ ಗಿಂದಿ ಕುಡಿದ್ಬಿಟ್ಟಿದ್ಯಾ ಹೇಗೆ? ಒಳ್ಳೆ ಎಂಡ ಕುಡ್ದಿರೋ ಕೋತಿ ತರ ಆಡ್ತಿದ್ಯಲ್ಲೋ. ನೀನ್ ಹೇಳಿದ್ದು ನಮ್ಮ ಅಪ್ಪ ಅಲ್ಲ, ನಿಮ್ಮ ಅಪ್ಪ ರಾಣೆಗೂ ಯಾರಿಗೂ ಅರ್ಥ ಆಗ್ಲಿಲ್ಲ. ನನಗೆ BC ಪಾಟೀಲ್ ಸರ್ ಅವರ ಕೌರವ ಫಿಲಮ್ದು ಒಂದು ಸಾಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೂವಂತ ಎಣ್ಣೆ ನಮ್ಮೂರಿಗ್ಯಾಕೆ ಬರಲಲ್ಲೇ, ನಾನಂತೂ ಈ ಊರ ಪೆದ್ನಾಗು ನನ್ನ ಮನಸ್ಸು ಸುದ್ದ ನಮ್ಮ ಅಂತ ಹೇಳ್ದೋಳು ನೀನೇ ನಮ್ಮ. ಓ ಹೂವಂತ ಎಣ್ಣೆ ನಮ್ಮೂರಿಗ್ಯಾಕೆ ಬರಲಲ್ಲೇ, ಲಾ 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 ಲಾ. ಲೇ ಚಿಕ್ಕ ಮಕ್ಳ ಡೈಪರ್ ಅಲ್ಲಿ ಕಿಸಾನ್ ಜಾಮ್ ಕದಿಯೋನೆ, ಈ ಹಾಡ್ನೇನಾದ್ರೂ BC ಪಾಟೀಲ್ ಅವ್ರ ಏನಾದ್ರು ಕೇಳ್ಬಿಟ್ರೆ ನೀನ್ ಹೇಳಿರೋ ಎಣ್ಣೆ ತಗೊಂಡ್ ಬಂದು ನಿನ್ ತುಣ್ಣೆ ಒಣಗೋ ತರ ಹೊಡಿತಾರೆ. ನೋಡ್ಬೇಕು ನಮ್ಮ ಕರುನಾಡು ಬಂಧುಗಳನ್ನ ನಾನು ನೋಡ್ಲೇಬೇಕು. ಯಾವಾಗ ಸಿಗ್ತೀರಾ? ನಿಮ್ಮ ಜೊತೆ ಕಾಫಿ ಕುಡಿಬೇಕು, ನಿಮ್ಮ ಜೊತೆ ಊಟ ಮಾಡಬೇಕು. ಕರುನಾಡು ಬಂಧುಗಳೇ, ಯಾವಾಗ ಸಿಗ್ತೀರಾ? ನಾನು ನಿಮ್ಮನ್ನು ನೋಡಬೇಕು, ನೋಡಲೇಬೇಕು. ಯಾವಾಗ ಸಿಗ್ತೀರಾ? ಅಲ್ಲ ಗುರು, ಕಾಫಿ ನಾಡು ಚಂದು ಅಲ್ಲಿಗೋಗಿದ್ದೆ ಇಲ್ಲಿಗೋಗಿದ್ದೆ ಅಂತ ಹೇಳ್ತಿದ್ದ. ಬೈ ಮಿಸ್ ಆಗಿ ಇವನ್ ಊರಿಗೋಗಿ ಬೀಜ ಬಿತ್ತನೆ ಮಾಡಿದ್ನೇನೋ, ಫಸಲು ಈ ರೀತಿ ಬೆಳೆದ್ಬಿಟ್ಟಿದೆ. ನಾನು ದಸರಣ ಕಿಚ್ಚ ಸುದೀಪಣ್ಣ ಅವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕರುನಾಡು ಮಂಜು ಮಾಡ್ತಿರುವ ನಮಸ್ಕಾರಗಳು. ಇವತ್ತು ಮೈಸೂರಿನ ಆದೇಶ್ವರದಲ್ಲಿ ಕೆಲಸ ಮಾಡುವ ಚೇತನ್ ಹಾಕೊಂದು ಬರ್ತಡೆ. ಮೇಲಿರುವಂಥ ನಮ್ಮ ಚಿರನು ಸಜ್ಜನ ಐಶ್ವರ್ಯ ಆರೋಗ್ಯ ಕೀರ್ತಿಕೊಳ್ಳಿ ಅಂತ ಭಗವಂತನ ಕೇಳ್ಕೊತಾ, ಹಾಗೆ ಆಟವಾದ ಸಂಕಟನ ಪವರ್ ಸ್ಟಾರ್ ಪುಣ್ಯತನ ಅವರ ಆಶೀರ್ವಾದ ಸದಾ ಇರಲಿ ಅಂತ ಚೇತನಕ್ಕೊಂದು ಬಾರ್ತಾಡೆ, ಯಾಪಿ ಬಾರ್ತಾಡೆ, ನಿಮಗೆ ವಂದನೆ, ಕರುನಾಡು ಮಂಜು ಮಾಡ್ತಿರುವ ಅಭಿನಂದನೆ. ಓಹೋ ಚೇತನಕ, ಚೇತನಕ ಯಾಪಿ ಬಾರ್ತಾಡೆ. ಗುರು, ಕಾಫಿ ನಾಡು ಚಂದು ಮಾಡೋದು ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ. ಕತ್ಲಲ್ಲಿ ತಪ್ಪೇಟ್ ಹೊಡೆದ್ಬಿಟ್ಟವನೆ. ಅವನಾದ್ರೂ ಹೆಸರನ್ನ ಸ್ಪಷ್ಟವಾಗಿ ಹೇಳ್ತಿದ್ದ, ಆದ್ರೆ ಅವನ ತರಡು ಇವನು ಸರಿಯಾಗಿ ಹೆಸರು ಹೇಳಕ್ಕೂ ತಡಬಡಾಯಿಸ್ತಾ ಇದ್ದಾನೆ. ಚೇತನ್ ಅಕ್ಕ ಅಂತೆ. ಇವನು ಬಾಯಿಗೆ ನನ್ ಪುಕ್ಕ ಹಿಡ್ಕೊಳ್ಳಲಿ.
ಭಾರತದ ಜನತೆಗೆ ಕರ್ನಾಡ ಮಂಜು ಮಾಡ್ತಿರುವ ನಮಸ್ಕಾರಗಳು. ಇದು ಏನಪ್ಪ ಅಂತಂದರೆ ನನ್ನ ಪ್ರೀತಿಯ ಟ್ರೋಲರ್ಸ್ ಅಣ್ಣಂದಿರೇ, ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ನನಗೆ ಸೋನುಗೌಡ ಮೇಲೆ ತುಂಬ ಲವ್ ಆಗಿದೆ. ಅದಕ್ಕಾಗಿ ನಿಮ್ಮ ಆಶೀರ್ವಾದದಿಂದ ನನಗೆ ಮದುವೆ ಮಾಡಿಸಿ ಕೊಡಿ ಅಂತ ನಾನು ಕೇಳ್ಕೊತಿದ್ದೇನೆ. ನನ್ನ ಟ್ರೋಲರ್ಸ್ಗಳಾದ ಅಣ್ಣ ತಮ್ಮಂದಿರೇ, ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲೇ ಲಬ್ಬೆ, ಸೋನು ಏನಾದ್ರೂ ಟ್ರೋಲರ್ಸ್ಗಳಿಗೆ ಚಿಕ್ಕಮ್ಮನ ಮಗಳ ಇಲ್ಲ ಮಾವನ ಮಗಳ ಕರ್ಕೊಂಡ್ ಬಂದು ಮದ್ವೆ ಮಾಡ್ಸೋದಿಕ್ಕೆ? ಗುರು ಕಾಮನ್ ಆಗಿ ಫೇಮಸ್ ಆಗ್ಬೇಕು ಅಂದ್ರೆ ಟ್ರೋಲರ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಇಲ್ಲ ದುಶ್ಮನಿ ಮಾಡ್ಕೋಬೇಕು. ಆದ್ರೆ ಈ ಸಡೆ ಬುಲ್ಲಿ ಇನ್ನೊಂದ್ ಬುಲ್ಲಿ ಹೆಸರು ಹೇಳ್ಕೊಂಡು ಟ್ರೋಲರ್ಸ್ಗೆ ಬಕೆಟ್ ಹಿಡಿತಾವನೆ. ಬಕೆಟಾ? ಡ್ರಮ್ಮೆ ಹಿಡಿತಾವನೆ ಸಡೆ ನನ್ ಮಗ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸಮಸ್ತ ಕರುನಾಡಿಗೆ ಈ ನಿಮ್ಮ ಕರುನಾಡು ಮಂಜು ಮಾಡುವ ನಮಸ್ಕಾರಗಳು. ನಾನು ಕನ್ನಡದ ಎಲ್ಲ ನಟಿಯರ ಅಭಿಮಾನಿ ಹಾಗೂ ಆಟರಾಜ ಸಂಕಣ ಪವರ್ ಸ್ಟಾರ್ ಪುನೀತಣ್ಣವರ ಅಪ್ಪಟ ಭಕ್ತ. ಇವತ್ತು ಲೋಕಿಕೆರೆಯ ಶರತಣ್ಣ ಅವರ ಜನ್ಮದಿನ. ಅವರ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ನಾನು ಕೇಳ್ಕೊತಾ, ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಆಟರಾಜ ಸಂಕಣ ಪವರ್ ಸ್ಟಾರ್ ಪುನೀತಣ್ಣ ಅವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊತಾ, ಹುಟ್ಟುಹಬ್ಬದ ಶುಭಾಶಯಗಳು ಶರತಣ್ಣ ಅವರೇ. ಲೇ ಎಂಟಾಣೆ ಪೌಡರ್ ಹಾಕೊಂಡು ಬಿಲ್ಡಪ್ ಕೊಡೋನೆ. ನಿನ್ ನಾರ್ಮಲ್ ವಾಯ್ಸಲ್ಲೇ ಬರ್ಡೇ ವಿಶ್ ನ ಕೇಳಕ್ಕಾಗಲ್ಲ, ಅಂತದ್ರಲ್ಲಿ ಶಂಕಣ್ಣನ್ ಕಾಲಿನ ಧೂಳಿಗೂ ಸಮ ಇಲ್ದೋ ನೀನು ಅವ್ರ ವಾಯ್ಸ್ ನ ಮಿಮಿಕ್ ಮಾಡ್ತೀಯಾ? ಇದನ್ನೇನಾದ್ರೂ ಆಟೋ ರಾಜ ಸಂಘದವ್ರು ಕೇಳಿಸ್ಕೊಂಡ್ಬಿಟ್ರೆ ತಲ್ವಾರ್ ತೆಗ್ದಿ ತಿಗುಕ್ ನುಗ್ಗಿಸ್ಬಿಡ್ತೀನಿ. 6 ತಿಂಗಳು ಜೈಲು, 60,000 ಬೇಲು. ಕೇಳ್ಕತಾ ನಾಟಕ್ ಬಂದ್. ಏನಪ್ಪ ಅಂತಂದರೆ, ಈ ವಿಡಿಯೋ ಮಾಡ್ತಿರೋದು ಏನಪ್ಪ ಅಂತಂದರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನೆನ್ನೆ ಮೆಸೇಜ್ ಮಾಡಿರೋದು ಮತ್ತು ಇವತ್ತು ಮೆಸೇಜ್ ಮಾಡಿರೋದು ಬರ್ತಡೇ ಸಾಂಗ್ ಮಾಡಿಕೊಡಿ ಅಂತ ಮೆಸೇಜ್ ಮಾಡಿರೋದು ಮತ್ತು ಫೋನ್ ಮಾಡಿ ಹೇಳಿರೋದು ದಯವಿಟ್ಟು ಇವತ್ತು ನಾನು ಮಾಡೋಕ್ಕಾಗೋದಿಲ್ಲ. ಫ್ರೀಯಾಗಿದ್ದಾಗ ನಾನು ಮಾಡ್ತೀನಿ. ಒಂದು ಸಲ ಎಲ್ಲರೂ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮಾಡಿ ನನ್ನ ವಾಟ್ಸಪ್ ನಂಬರ್ ನಾನು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನಾನು ಹಾಕಿದ್ದೀನಿ. ಲೇ ತುಕಾಲಿ, ನಿಮಗ್ ನೀವೇನಾದ್ರೂ ದೊಡ್ಡ ಸೆಲೆಬ್ರಿಟಿಗಳು ಅನ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ಮಾಡೋದೇ ಪುಡುಗೋಸಿ ಬರ್ಡೇ ವಿಶ್ಗಳು. ಅಂತದ್ರಲ್ಲಿ ನಿಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ಗಳು ಮಾಡ್ಕೊಂಡು ಕಾಲ್ ಮಾಡಿ ಬೇರೆ ಹೇಳಬೇಕು. ಹೋದ್ರೆ ಹೋಗ್ಲಿ, ಏನ್ ಕೆಲ್ಸಕ್ಕೆ ಹೋಗ್ತೀಯ ರಾಜ? ಇದು ಸೋನುಗೌಡ ಅವರಿಗೆ ಒಂದು 2 ಲೈನು ಸಾಂಗ್ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋನುಗೌಡ ಅವರೇ, ನಿಮ್ಮ ಬಗ್ಗೆ ಏನೇ ಮಾತಾಡಲಿ ಕೋಪ ಮಾಡ್ಕೋಬೇಡಿ. ದಯವಿಟ್ಟು ನೀವು ಏನೂ ಬೇಜಾರು ಮಾಡ್ಕೋಬೇಡಿ. ನೆಮ್ಮದಿಯಿಂದ ಖುಷಿಯಾಗಿರಿ. ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ, ಕಾಫಿ ಕುಡ್ದು, ತಿಂಡಿ ಮತ್ತು ಊಟ ಚೆನ್ನಾಗಿ ಮಾಡಿ. ನಿನ್ ಮಕ್ಕ ತೊಳ್ದಿ ಆಮೇಲೆ ಹೋಗಲೇ ಯಾವನ ನೀನು ನನ್ನ ತಳಿನ ನನ್ನ ಹತ್ರ ಮಾತಾಡ್ಬೇಡ, ನೀನು ಮಾತಾಡ್ಬೇಡಲು. ನಿಮಗೆ ಒಂದು 2 ಲೈನು ಹೇಳಕ್ಕೆ ಇಷ್ಟಪಡ್ತೀನಿ. ಜನಗಳು ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಅವರಿಗೆ ನಾನು 2 ಲೈನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಏನು ಮಾಡುವರು, ನಿಮಗೇನು ಕೇಡು ಮಾಡುವರು. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವೆರಡು 2 ಲೈನ್ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಕೈ ಕೆಲಸ ನಿಲ್ಲಿಸಿ ಯಾವ್ದಾದ್ರು ಈಡು ಜೋಡು ತಗ್ಲಾಕೋ. ದಸರಾನಂದು ಶಾಸ್ತ್ರಿಟ್ಟು ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಫಿಲಮ್ ಏನೋ ತೆಗೆದ್ರೆ ನಾನೇ ಒಂದು ಡೈಲಾಗ್ ಮಾಡಿದ್ದೀನಿ. ಇದು ಬೇಡ ತಗ ಸೋನು, ಇದು ತಗೊಂಡು ನೋಡು, ಇದು ಹಾಲ್ಟು, ಇದ್ರ ತುಂಬ ನಮ್ಮ ಕರುನಾಡು ಬಂಧುಗಳು ತುಂಬಿದ್ದಾರೆ. ಈ ಬ್ಲೇಡ್ನ ತಗೊಂಡು ಹೀಗೆ ಕುಯ್ಯಿ, ಆದರೆ ಹಾರ್ಟ್ ಮಾತ್ರ ಡ್ಯಾಮೇಜ್ ಆಗಬಾರ್ದು. ಯಾಕೆಂದರೆ ಅದ್ರ ತುಂಬ ನಮ್ಮ ಕರುನಾಡು ಬಂಧುಗಳು ತುಂಬಿದ್ದಾರೆ. ನನಗೆ ಎಷ್ಟೇ ನೋವಾಗಲಿ ನಾನು ತರ್ಕೋತೀನಿ, ಆದರೆ ನಮ್ಮ ಕರುನಾಡು ಬಂಧುಗಳಿಗೆ ಎಷ್ಟು ನೋವಾದರೂ ನಾನು
ಟೆನ್ಷನ್ ಆಗ್ಬಿಡ್ತೀನಿ. ಲೇ ಹಿಂಗು ಕುಯ್ ಹಂಗು ಕುಯ್ ಅನ್ನೋದಕ್ಕೆ ಅವಳೇನಾದ್ರೂ ಪ್ರೊಫೆಷನಲ್ ಸರ್ಜರಿ ಡಾಕ್ಟರ್ ಅನ್ಕೊಂಡ್ಬಿಟ್ಟಿದ್ಯಾ? ಕುಯ್ಯಕ್ ಕೊಟ್ಟಿದ್ಯಾ? ಹುಷಾರು, ನಂಗೆ ಬೀಜ ಇಷ್ಟ ಅಂದ್ಬಿಟ್ಟು ಬೀಜ ಕುಯ್ದ್ ಬಿಟ್ಟಾಳು. ಇವತ್ತು ಗಾಂಧಿ ತಾತಂದು ಬರ್ತಡೇ. ಗಾಂಧಿ ತಾತ ಎಲ್ಲರಿಗೂ ಕರುನಾಡು ಬಂಧುಗಳಿಗೆ ಐಶ್ವರ್ಯ ಆರೋಗ್ಯ ಕೀರ್ತಿ ಕೊಡಲಿ ಅಂತ ಗಾಂಧಿ ತಾತನ ಕೇಳ್ಕೊತಾ ನಾನು. ಗಾಂಧಿ ತಾತ ಗಾಂಧಿ ತಾತ ಗಾಂಧಿ ತಾತನ್ ಬರ್ತಡೇ, ಯಾಪಿ ಬರ್ತಡೇ, ನಿಮಗೆ ವಂದನೆ, ಕರುನಾಡು ಮಂಜು ಮಾಡುತ್ತಿರುವ ಅಭಿನಂದನೆ. ಓಹೋ ಗಾಂಧಿ ತಾತ, ಗಾಂಧಿ ತಾತ, ಯಾಪಿ ಬರ್ತಡೇ. ಲಿಂಕ್ ತಪ್ಪಾಗಿದೆ. ಯಾವ್ದಾದ್ರು ಬಾವುಟ ಸಿಕ್ಕರೆ ತಗೊಂಡೋಗಿ ವಿಧಾನಸೌಧ ಚಳುವಳಿಯಿಂದ ಕೂತ್ಬಿಟ್ಟಿಯಾ? ಗಾಂಧೀಜಿ ಗೋರಿಲೆ ಪಾಕ 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 ಹಾಕ್ಬಿಡ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಅವನು ಫಿಟ್ಟು ನೀನು ದುನಿಯಾಗೆ. ಯು ಆರ್ ರೈಟ್ ಬ್ರೋ. ಯಾಕಪ್ಪ ಬಡವ್ರ ಮನೆ ಮಕ್ಕಳು ಕೂಲಿಂಗ್ ಕ್ಲಾಸ್ ಹಾಕ್ಬಾರ್ದ? ಎಲ್ಲರಿಗೂ ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು, ಯಾರನ್ನು ಕೀಳಾಗಿ ನೋಡಬಾರ್ದು. ಯಾವ ನಿಯತ್ತಾಗಿ 100 ರೂಪಾಯಿ ದುಡಿತಾನೋ ಅವನೇ ಕಿಂಗ್. ಜೈಲ್ಗೆ ಹೋಗಿ ಬಂದಿರೋ ಕಿಲಾಡಿಗಳೇ ತಿಕಾ ಮುಚ್ಕೊಂಡ್ ಕೆಲ್ಸಕ್ಕೆ ಹೋಯ್ತವ್ರೆ. ತಿಗ್ದಲ್ ಪಲ್ಸ್ ಬಂದಿರೋ ಪೇಷಂಟ್ ಇದ್ದಂಗಿದ್ಯಾ ನೀನು? ತಿಕಾ ಎಲ್ಲ ಮಾತಾಡ್ತ್ಯಾ? ಸೂವರ್ ಸಸ್ತಾ ನನ್ ಮಗನೇ. All my friends are toxic, all ambitionless, so rude and always negative. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಫಾಲೋ ಮಾಡ್ಬೋದು. ನನ್ನ ಸೆಕೆಂಡ್ ಚಾನಲ್ ಕಿರಿಕ್ ಗುರು ವ್ಲಾಗ್ಸ್ ಅಂತ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ದೆನ್ ಬಾಯ್. ಲೋ ಬೋಸಿಡಿರಂಗ, ಏನ್ ಕರುನಾಡು ಮಂಜುದು ತರಡು ತಿರಿತಿದ್ಯಾ? ಔಟ್ರು ಹಾಕೋ ಹಾಕೋ ಹಾಕೋ. ರಾಜ ಶಿವರಾಜ ನನ್ನ ಕಣ್ಣಿಗೆ ಅವರೇ ಮಹಾರಾಜ. ಇಂಪು ಇಂಪಿನ ಕಂಪು ಕಂಪಿನ ನನ್ನ ಶಿವಣ್ಣ ಅವರ ದೇವರು. ಹ್ಯಾಪಿ ಬರ್ತಡೇ ಶಿವಣ್ಣ ಅವರಿಗೆ ನನ್ನ ಈಗ ಸವಿ ಮುತ್ತು. ನಿಮಗೆ ಈಗ ನನ್ನ ಅಲ್ಲಿ ಒಂದು ನುಡಿ